ನಮಸ್ತೆ ಯೋಗೀಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಪ್ರಾಕ್ಟಿಕಲ್ ಆಗಿರ್ತಕ್ಕಂತಹ ವೆಯ್ಟ್ ಲಾಸ್ ಅಥವಾ ಫ್ಯಾಟ್ ಲಾಸ್ ಆಗ್ತಕ್ಕಂತಹ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಈ ಒಂದು ಟಿಪ್ಸ್ಗಳು ತುಂಬಾ ಪ್ರಾಕ್ಟಿಕಲ್ ಆಗಿರುತ್ತೆ. ನಿಮಗೆ ಡೆಫಿನೆಟಾಗಿ ನಿಮ್ಮ ವೆಯ್ಟ್ ನೀವು ಚೆಕ್ ಮಾಡ್ಕೋಬೋದು. ನೀವು ಇದನ್ನು ಫಾಲೋ ಮಾಡಿದ್ರೆ ಡೆಫಿನೆಟಾಗಿ ವೆಯ್ಟ್ ಲಾಸ್ ಆಗುತ್ತೆ. ಹಾಗಿದ್ರೆ ಬನ್ನಿ, ಈ ಒಂದು ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಈ ಒಂದು ಚಾನಲ್ಗೆ ನೀವು ಮೊದಲೇ ಬಾರಿ ಬಂದಿದ್ದರೆ ಡೆಫಿನೆಟಾಗಿ ಒಂದು ಬೆಲ್ ಐಕಾನ್ನ ಒತ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಕೂಡ ಎನ್ಕರೇಜ್ಮೆಂಟ್ ಆದ ಹಾಗಾಗುತ್ತೆ. ಬನ್ನಿ, ನಾವು ಇವತ್ತಿನ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಒಂದು ಸೆಲೆಬ್ರಿಟೀಸ್ಗಳ ಯಾರಾದರೂ ಸೆಲೆಬ್ರಿಟೀಸ್ ಆಗಿರ್ಬೋದು, ಅವರು ಫಾಲೋ ಮಾಡ್ತಕ್ಕಂಥದ್ದು 80 ಮತ್ತು 20 ರೂಲ್. ಸೊ ಅವರು 80% ಏನು ಮಾಡ್ತಾರೆ, ಡಯಟಲ್ಲೇ ಫುಡ್ಡಲ್ಲೇ ಏನು ಮಾಡ್ಕೋತಾರೆ, ಚೇಂಜಸ್ ಮಾಡ್ಕೋತಾರೆ. ಸೊ ದಟ್ ವೆಯ್ಟ್ ಲಾಸ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಇನ್ನು 20% ಅಷ್ಟೇ ಏನಾಗುತ್ತೆ, 20% ಎಕ್ಸಸೈಸ್ ಮಾಡ್ತಾರೆ. ಸೊ ದಟ್ ಈ ಒಂದು ರೂಲ್ 80 ಮತ್ತು 20 ರೂಲ್ನ ಫಾಲೋ ಮಾಡೋದ್ರಿಂದ ಅವ್ರಿಗೆ ವೆಯ್ಟ್ ಏನಾಗುತ್ತೆ, ಮೇಂಟೈನ್ ಆಗುತ್ತೆ. ಸೊ ಹಾಗಾಗಿ 80% ಆಫ್ ಫುಡ್ ಏನಿರುತ್ತಲ್ಲ ಅದ್ರ ಮೇಲೇ ನಮ್ಮ ವೆಯ್ಟ್ ಮೇಂಟೈನ್ ಆಗೋದು. ನೆಕ್ಸ್ಟು ಟಿಪ್ಸ್ಗೆ ಸಂಬಂಧಪಟ್ಟಂಗೆ ಫಸ್ಟ್ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್, ಅದು ಸೊ ನೀವು ಮೊದಲನೇದಾಗಿ ನೀವು ಒಂದು ಡಿಜಿಟಲ್ ವೇಯಿಂಗ್ ಮಿಷಿನ್ನ ನೀವು ಬೈ ಮಾಡಿ. ಸೊ ನಾನು ಯಾಕೆ ಡಿಜಿಟಲ್ ವೇಯಿಂಗ್ ಮಿಷಿನ್ನ ನೀವು ಬೈ ಮಾಡಲಿಕ್ಕೆ ಹೇಳ್ತಿದ್ದೀನಿ ಅಂದರೆ, ಸೊ ಈ ಡಿಜಿಟಲ್ ವೇಯಿಂಗ್ ಮಿಷಿನ್ನ ನೀವು ಖರೀದಿ ಮಾಡಿ ಆಗಲೆಲ್ಲ ಪದೇ ನಿಮ್ಮ ವೆಯ್ಟ್ನ ಚೆಕ್ ಮಾಡ್ಕೋತಾ ಇದ್ದರೆ ನೀವು ನಿಮ್ಮ ವೆಯ್ಟ್ ಲಾಸ್ ಆಗೋದನ್ನು ನೀವು ನೋಟಿಸ್ ಮಾಡ್ತೀರಾ, ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿ. ನೆಕ್ಸ್ಟ್ ನೀವು ಯಾವಾಗ ಅದನ್ನು ನೋಟಿಸ್ ಮಾಡ್ತೀರಾ, ನಿಮ್ಮ ಬ್ರೈನ್ಗೆ ಒಂದು ಒಳ್ಳೆ ರಿವಾರ್ಡ್ ಸಿಕ್ಕಾಗುತ್ತೆ. ಸೊ ಯಾರಾದರೂ ನಮಗೆ ಗಿಫ್ಟ್ ಕೊಟ್ಟರೆ ನಮಗೆ ಹೇಗೆ ಖುಷಿ ಆಗುತ್ತಲ್ಲ, ಅದೇ ರೀತಿ ವೆಯ್ಟ್ ಲಾಸ್ ಆಗೋದನ್ನು ನೋಡಿ ನಮಗೆ ಒಂದು ಡೋಪಮಿನ್ ರಿಲೀಸ್ ಆಗುತ್ತೆ. ಸೊ ಬ್ರೈನ್ಗೆ ರಿವಾರ್ಡ್ ಸಿಕ್ಕಾಗುತ್ತೆ. ಸೊ ಒಂದು ಡಿಜಿಟಲ್ ವೇಯಿಂಗ್ ಮಿಷಿನ್ನ ಫಸ್ಟು ಬೈ ಮಾಡಿ. ಸೊ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್, ಸೆಕೆಂಡ್ ಟಿಪ್ ಬಂದುಬಿಟ್ಟು ಅದು ಸ್ವೀಟ್ಸ್ಗಳನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಸೊ ಸ್ವೀಟ್ಗಳನ್ನು ನಾವು ಅವಾಯ್ಡ್ ಮಾಡಿದಷ್ಟು ಅದು ಸ್ವೀಟ್ ಅನ್ನೋದು ಇವಾಗಿನ ಒಂದು ಹೊಸದಾಗಿ ಇರ್ತಕ್ಕಂಥ ಫ್ಯಾಟ್. ಸೊ ಸ್ವೀಟ್ ಏನಾಗುತ್ತೆ, ಅದು ಫ್ಯಾಟಾಗಿ ನಮ್ಮ ದೇಹದಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ಸ್ವೀಟ್ ಐಟಮ್ಸ್ ಏನು ಬೇಕ್ರಿಯಲ್ಲಿ ಸಿಗುತ್ತೆ ಅಥವಾ ನಾವು ಮನೆಯಲ್ಲೇ ಆಗಿರ್ಬೋದು. ಸೊ ಆದಷ್ಟು ಜಾಗಿರಿ ಬೆಲ್ಲ ಇರೋದು, ಜೋವಿ ಬೆಲ್ಲ ಅಂತ ಏನಂತಾರಲ್ಲ, ಸೊ ಅದರಿಂದ ಯೂಸ್ ಮಾಡಿರೋದು ಅದನ್ನು ಕೂಡ ಲಿಮಿಟಾಗಿ ಸೇವನೆ ಮಾಡಬೇಕು. ಅಥವಾ ನಿಮಗೆ ಸ್ವೀಟ್ಸ್ ಯಾರಾದರೂ ಆಫರ್ ಮಾಡ್ತಾರೆ ಅಂತ ಅಂದಾಗ ನೀವೇನು ಮಾಡಬೇಕು, ಜಸ್ಟ್ ಎ ಬಿಟ್ ಆಫ್ ಇಟ್. ಸೊ ಸ್ವಲ್ಪನೇ ಪ್ರಮಾಣದಲ್ಲಿ ಅದನ್ನು ಸೇವನೆ ಮಾಡಬೇಕು. ಓಕೆ, ಸೊ ಇದಾಗಿತ್ತು ಸೆಕೆಂಡ್ ಟಿಪ್. ನೆಕ್ಸ್ಟ್ ಥರ್ಡ್ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್, ನಾವು ಟೀ ಕಾಫಿನ ಪದೇ ಸೇವನೆ ಮಾಡ್ತಾನೆ ಇರ್ತೀವಿ. ಸೊ ಇದರಲ್ಲಿ ಕೂಡ ಸಕ್ಕರೆ ಅಂಶ ಇರುತ್ತೆ. ಸೊ ಈ ಒಂದು ಸಕ್ಕರೆ ಅಂಶ ಇರೋದನ್ನು ನಾವು ಯಾವಾಗ ಸೇವ್ ಮಾಡ್ತೀವಿ, ಇದು ಕೂಡ ಸಕ್ಕರೆ ಅಂಶ ಇರೋದು ಏನಾಗುತ್ತೆ, ಫ್ಯಾಟಿಗೆ ಕನ್ವರ್ಟ್ ಆಗುತ್ತೆ. ಸೊ ಇದನ್ನು ನಾವು ಎಮೋಷ್ನಲ್ ಈಟಿಂಗ್ ಅಂತ ಹೇಳಿ ಕರಿತೀವಿ. ಸೊ ಯಾರೇ ಆಗಲಿ ಸ್ಟ್ರೆಸ್ ಅಂತ ಅನಿಸಿದಾಗ ಸೊ ಅವ್ರು ಏನು ಮಾಡಿಬಿಡ್ತಾರೆ, ಟೀ ಅಥವಾ ಕಾಫಿ ಕುಡಿತೀವಲ್ಲ. ಸೊ ಹಾಗಾಗಿ ಸ್ಟ್ರೆಸ್ ಆಗಿರ್ಬೋದು, ಖುಷಿ ಆಗಿರ್ಬೋದು, ಅಥವಾ ಭಯ ಆಗಿರ್ಬೋದು, ದುಃಖ ಆಗಿರ್ಬೋದು, ಸೊ ಈ ಎಲ್ಲ ಒಂದು ಎಮೋಷನ್ಸ್ಗಳ ಮೇಲೆ ಡಿಪೆಂಡ್ ಆಗಿರಬಾರ್ದು ನಮ್ಮ ಆಹಾರ ಸೇವನೆ. ಸೊ ಹಾಗಾಗಿ ನಾವು ನಮ್ಮ ಎಮೋಷನ್ಸ್ನ ನಮಗೆ ಏನು ಫೀಲ್ ಆಗ್ತಾಯಿದೆ ಅನ್ನೋದನ್ನು ನಾವು ನೋಟಿಸ್ ಮಾಡಿ ಆ ಒಂದು ಅವೇರ್ನೆಸ್ ಇಟ್ಕೊಂಡು ನಾವು ಎಮೋಷ್ನಲ್ ಈಟಿಂಗ್ ಖಂಡಿತ ಮಾಡಬಾರ್ದು. ಸೊ ಎಕ್ಸಾಂಪಲ್, ಕೆಲವರಿಗೆ ಸ್ಟ್ರೆಸ್ ಭಾಳ ಆದಾಗ ಅವ್ರು ಏನು ಮಾಡ್ತಾರೆ, ಸುಮ್ಮನೆ ತಿಂತಾನೇ ಇರ್ತಾರೆ. ಸೊ ಇದು ಕೂಡ ಏನಾಗುತ್ತೆ, ವೆಯ್ಟ್ ಗೇನ್ ಆಗಲಿಕ್ಕೆ ಕಾರಣ ಆಗುತ್ತೆ. ಸೊ ಇದು ಕೂಡ ಎಮೋಷ್ನಲ್ ಈಟಿಂಗ್ ಕೂಡ ನೀವು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಆಯಿಲ್ ಐಟಮ್ಸ್ಗಳಾದಂತಹ ಒಂದು ಬಜ್ಜಿ ಇರ್ಬೋದು, ಬೋಂಡ ಆಗಿರ್ಬೋದು, ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಖಂಡಿತವಾಗ್ಲೂ ಸೊ ಫ್ಯಾಟ್ ಅಂಶ ಡೈರೆಕ್ಟಾಗಿ ನಮ್ಮ ಒಂದು ಬಾಡಿಗೆ, ನಮ್ಮ ವಿಸ್ರಲ್ ಫ್ಯಾಟ್ ಅಂತ ಏನೇನು ಕರೀತಾರಲ್ಲ, ಸೊ ನಮ್ಮ ಆರ್ಗನ್ಸ್ಗಳು, ನಮ್ಮ ಹಾರ್ಟ್ ಆಗಿರ್ಬೋದು, ಕರಳಾಗಿರ್ಬೋದು, ಅದರ ಸುತ್ತ ಇರತಕ್ಕಂತಹ ಸರೌಂಡಿಂಗ್ ಸುತ್ತಲ ಇರತಕ್ಕಂತಹ ಒಂದು ಫ್ಯಾಟ್ ಡೆಪಾಸಿಷನ್ ಏನಿದೆಯಲ್ಲ, ಇದನ್ನು ವಿಸ್ರಲ್ ಫ್ಯಾಟ್ ಅಂತ ಹೇಳಿ ಕರೀತಾರೆ. ಸೊ ಡೈರೆಕ್ಟಾಗಿ ಆಯಿಲ್ ಐಟಮ್ಸ್ಗಳಾದಂತಹ ಬಜ್ಜಿ, ಬೋಂಡ ಇವನ್ನೆಲ್ಲ ತಿನ್ನೋದ್ರಿಂದ ಸೊ ವಿಸ್ರಲ್ ಫ್ಯಾಟ್ ಜಾಸ್ತಿ ಆಗಿಬಿಟ್ಟು ಕೂಡ ನಾವು ತೂಕ ಜಾಸ್ತಿ ಆಗ್ತೀವಿ. ಇದು 4ನೇ ಟಿಪ್. ಆಯಿಲ್ ಐಟಮ್ಸ್ಗಳನ್ನು ಕಂಪ್ಲೀಟಾಗಿ ಬಿಟ್ಬಿಡಿ ಅಥವಾ ಬಿಟ್ ಆಫ್ ಇಟ್. ಓಕೆ, ತುಂಬಾ ಸಣ್ಣ ಪ್ರಮಾಣದ ಒಂದು ತುಂಡನ್ನು ನೀವು ತಿನ್ನಬೇಕು ಆಯಿಲ್ ಐಟಮ್ಸ್ ತೊಗೊಂಡ್ರೆ. ಓಕೆ, ನೆಕ್ಸ್ಟ್ ಸ್ನ್ಯಾಕ್ ಐಟಮ್ಗಳು ಏನಿದೆ ಅಲ್ಲ, ಸೊ ಇದನ್ನು ನಾವು ತೊಗೊಂಡು ಬಂದು ನಮ್ಮ ಮನೇಲೇನು ಇಟ್ಕೊತೀವಲ್ಲ, ಇದನ್ನು ಅವಾಯ್ಡ್ ಮಾಡಬೇಕು. ಇದು 5th ಟಿಪ್. ಸೊ ಸ್ನ್ಯಾಕ್ ಐಟಮ್ಸ್ಗಳು ಏನು ಕೋಡ್ಬಳೆ ಆಗಿರ್ಬೋದು, ಚಕ್ಲಿ ಐಟಮ್ಸು, ಯಾವುದೇ ಒಂದು ಆಯಿಲ್ ಐಟಮ್ಸ್ನ ಬೇಕ್ರಿಯಿಂದ ತೊಗೊಂಬಂದು ಇಟ್ಕೊಂಡಾಗ ಏನಾಗುತ್ತೆ, ಅದು ಕ್ರೇವಿಂಗ್ ಆಗ್ತಾನೆ ಇರುತ್ತೆ. ಸೊ ಮನೇಲಿದ್ದಾಗ ಅದನ್ನು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಸ್ನ್ಯಾಕ್ ಐಟಮ್ಸ್ಗಳನ್ನು ಆದಷ್ಟು ಮನೇಲಿ ತರೋದನ್ನು ಅವಾಯ್ಡ್ ಮಾಡ್ಕೊಂಡ್ಬಿಡ್ಬೇಕು. ಸೊ ಹಾಗಾಗಿ ನಮ್ಮ ಕಣ್ಣಿಗೆ ಎಷ್ಟು ಕಾಣಿಸುತ್ತಲ್ಲ ಆ ಸ್ನ್ಯಾಕ್ ಐಟಮ್ಸ್, ಅಷ್ಟು ನಮಗೆ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಇದು ತುಂಬಾ ಪ್ರಾಕ್ಟಿಕಲ್ ಟಿಪ್ಸ್ನ ನಿಮಗೆ ಹೇಳ್ತಾ ಇರೋದು. ಸೊ ಇದನ್ನು ನಾವು
ತೊಗೊಂಡು ಬರದೇ ಇದ್ದರೆ, ಸೊ ಸ್ನ್ಯಾಕ್ಸ್ನೇ ತೊಗೊಂಡು ಬರದೇ ಇದ್ದರೆ ನಾವು ಖಂಡಿತ ತಿನ್ನೋದಿಲ್ಲ ಅದನ್ನು. ಸೊ ಕ್ರೇವಿಂಗ್ ಕೂಡ ಆಗೋದಲ್ಲ. ನಾವು ಹೆಲ್ದಿಯಾಗಿರ್ತಕ್ಕಂತಹ ಫುಡ್ಡನ್ನ, ಊಟನೇ ನಾವು ಮಾಡಿ ಸುಮ್ಮನಾಗ್ಬಿಡ್ತೀವಿ. ನೆಕ್ಸ್ಟ್ 6th ಟಿಪ್ ಬಂದುಬಿಟ್ಟು, ಸೊ ಕಂಪಲ್ಸರಿ ನಮ್ಮ ಒಂದು ಫುಡ್ಡಲ್ಲಿ ನಾವು ಪ್ರೋಟೀನ್ನ ಆ್ಯಡ್ ಮಾಡ್ಕೋಬೇಕು. ಸೊ ಸೌತ್ ಇಂಡಿಯನ್ ಮೀಲ್ ಏನಿದೆ ಅಲ್ಲ, ಅದರಲ್ಲಿ ಸೊ ಎಲ್ಲ ಇರುತ್ತೆ. ಸೊ ಅನ್ನ ಐಟಮ್ ಬಹಳನೇ ಇರುತ್ತೆ ಅದರಲ್ಲಿ ಹೇಳಬೇಕು ಅಂದರೆ. ಸೊ ಪ್ರೋಟೀನ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಸೊ ಪ್ರೋಟೀನ್ ಅಂಶ ಇದರಲ್ಲಿರುತ್ತೆ. ಸೊ ವೆಜಿಟೇರಿಯನ್ಸ್ ಆದರೆ ದಾಲಲ್ಲಿರುತ್ತೆ, ಚೆನ್ನ, ಕಿಡ್ನಿ ಬೀನ್ಸ್, ರಾಜ್ಮಾ, ಸೋಯಾಬೀನ್, ಬಟಾಣಿ, ಸೊ ಪಂಪ್ಕಿನ್ ಸೀಡ್ಸ್, ಮಿಲೆಟ್ಸ್ಗಳು, ಸಿರಿಧಾನ್ಯಗಳಲ್ಲಿರುತ್ತೆ. ಸೊ ಎಲ್ಲ ವೆಜಿಟೇರಿಯನ್ಸ್ಗಳಲ್ಲಿ ಪ್ರೋಟೀನ್ ಅಂಶ ಸಿಗುತ್ತೆ. ಮತ್ತು ನಾನ್ ವೆಜ್ಜಲ್ಲಿ ಚಿಕನ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು. ಸೊ ಇದು ಈ ಐಟಮ್ಸ್ಗಳಲ್ಲಿ ನಮಗೆ ಪ್ರೋಟೀನ್ ಸಿಗುತ್ತೆ. ಸೊ ನಾವು ಪ್ರೋಟೀನ್ನ ಖಂಡಿತ ನೆಗ್ಲೆಕ್ಟ್ ಮಾಡ್ಬೋದು. ಸೊ ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಪ್ರೋಟೀನ್ ಅಂಶ ಏನು ಮಾಡುತ್ತೆ, ನಮ್ಮ ಹೊಟ್ಟೆನ ಫುಲ್ ಆಗೋ ಹಾಗೆ ಮಾಡುತ್ತೆ. ಸೊ ಪ್ರೋಟೀನ್ ಅಂಶ ಬಿಟ್ಬಿಟ್ಟು ನಾವು ಬರೀ ಅನ್ನ ತಿಂತಾಯಿದ್ರೆ ನಮಗೆ ಬೇಗ ಹಶ್ವಾಗಿಬಿಡುತ್ತೆ. ಸೊ ಹಾಗಾಗಿ ಪ್ರೋಟೀನ್ ಅಂಶ ಇರತಕ್ಕಂಥ ಈ ಸೋಯಾಬೀನ್ ಆಗಿರ್ಬೋದು, ಬಟಾಣಿ ಆಗಿರ್ಬೋದು, ಮಿಲೆಟ್ಸ್ ಇರ್ಬೋದು, ನಮ್ಮ ಹೊಟ್ಟೆನ ಫುಲ್ ಮಾಡಿ ಇಟ್ಕೊಂಡಿರುತ್ತೆ ಅಲ್ವಾ. ಸೊ ಹಾಗಾಗಿ ನಮಗೆ ಬೇಗನೆ ಏನೇನೋ ತಿನ್ನಬೇಕು ಅಂತ ಕ್ರೇವಿಂಗ್ ಆಗೋದಿಲ್ಲ. ಸೊ ಪ್ರೋಟೀನ್ ಅಂಶ ನಾವು ಯಾವಾಗ ತಿನ್ನಲ್ಲ ಬೇಗ ಹಶ್ವಾಗುತ್ತೆ. ಸೊ ಪ್ರೋಟೀನ ನೆಗ್ಲೆಕ್ಟ್ ಮಾಡಬಾರ್ದು. ಇದಾಗಿತ್ತು 6th ಟಿಪ್ ಬಂದುಬಿಟ್ಟು. ನೆಕ್ಸ್ಟ್ 7th ಟಿಪ್. ಸೊ ನಾವು 7th ಟಿಪ್ ಬಂದುಬಿಟ್ಟು ದೇಸಿ ತಳಿ ಇರ್ತಕ್ಕಂತಹ ಒಂದು ರಾಗಿ ಇರ್ಬೋದು, ಜೋಳ ಇರ್ಬೋದು, ಗೋಧಿ ಇರ್ಬೋದು, ಅದನ್ನು ಖರೀದಿ ಮಾಡಿ ಅದರಲ್ಲೇ ನಾವು ಚಪಾತಿ ಆಗಿರ್ಬೋದು, ರೊಟ್ಟಿ ಮುದ್ದೆನ ಮಾಡ್ಕೋಬೇಕಾಗತ್ತೆ. ಮತ್ತು ಪ್ಲೇಟ್ ಹೇಗಿರಬೇಕು ಅಂಥೇಳಿ ನಾನು ನಿಮ್ಗೆ ಹೇಳ್ತೀನಿ ಒಂದು 7th ಟಿಪ್ಪಲ್ಲಿ. ಸೊ ಈ ಒಂದು ಪ್ಲೇಟ್ ಅಂತ ಹೇಳಿ ತೊಗೊಂಡ್ರೆ, ಸೊ ಇದನ್ನು ಡಿವೈಡ್ ಮಾಡ್ಕೊಳ್ಳಿ. ಸೊ 50% ಆಫ್ ಏನಿರಬೇಕು, ವೆಜಿಟೇಬಲ್ಸ್ ಇರಬೇಕು. ಇನ್ 25 ಅಂತ ಡಿವೈಡ್ ಮಾಡ್ಕೊಳ್ಳಿ. ಸೊ 25% ಆಫ್ ಏನಿರಬೇಕು, ಪ್ರೋಟೀನ್ ಅಂಶ ಇರಬೇಕು. ಇನ್ 25% ಏನಿರಬೇಕು, ಕಾರ್ಬೋಹೈಡ್ರೇಟ್ಸ್ ಇರಬೇಕು. ಓಕೆ. ನೆಕ್ಸ್ಟ್ ಇನ್ 10% ಅಷ್ಟೇ ಫ್ಯಾಟ್ ಇರಬೇಕು, ಅಂದರೆ ಒಳ್ಳೆಯ ಒಂದು ಕೊಬ್ಬಿನ ಅಂಶ. ಸೊ ಈ ಕೊಬ್ಬಿನ ಅಂಶ ಇದರಲ್ಲಿರುತ್ತೆ. ತುಪ್ಪದಲ್ಲಿರ್ಬೋದು ಅಥವಾ ಗಾಣದ ಎಣ್ಣೆಯಲ್ಲಿರ್ಬೋದು. ಅದು ಗಾಣದ ಎಣ್ಣೆ, ಕೊಬ್ಬರಿ ಎಣ್ಣೆ ಅದಲ್ಲಾಗಿರ್ಬೋದು ಅಥವಾ ಶೇಂಗಾ ಆಗಿರ್ಬೋದು. ಸೊ ಗಾಣದ ಎಣ್ಣೆ ಕೂಡ ನೀವು ಯೂಸ್ ಮಾಡ್ಬೋದು. ಮತ್ತು ಪ್ರೋಟೀನ್ ಅಂಶ ನಾನು ಮೊದಲೇ ಹೇಳಿದಾಗೆ ವೆಜಿಟೇರಿಯನ್ಸಲ್ಲಿ ದಾಲಲ್ಲಿ ಸಿಗುತ್ತೆ, ಮಿಲೆಟ್ಸಲ್ಲಿ ಸಿಗುತ್ತೆ. ಮತ್ತು ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ಚಿಕನ್, ಫಿಶಲ್ಲಿ ಸಿಗುತ್ತೆ. ಇನ್ನು ಕಾರ್ಬೋಹೈಡ್ರೇಟ್ಸ್ ಬಂದುಬಿಟ್ಟು, ಸೊ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಯಾರು ಪ್ರಯತ್ನ ಪಡ್ತಿದ್ದೀರಾ, ಸೊ ಕಾರ್ಬೋಹೈಡ್ರೇಟ್ಸ್ ಮುದ್ದೆ ಯಾರ ತಿನ್ನಿ ಅಥವಾ ಚಪಾತಿ ಯಾರ ತಿನ್ನಿ, ರೊಟ್ಟಿ ಯಾರ ತಿನ್ನಿ. ಸೊ ಎಲ್ಲದೂ ತಿನ್ನೋಕೆ ಹೋಗಬಾರ್ದು. ಸೊ ಯಾವುದಾದ್ರೂ ಒಂದು ಐಟಮ್ ತೊಗೋಬೇಕಾಗುತ್ತೆ. ಸೊ ರೈಸ್ ಆಗಿರ್ಬೋದು, ಮುದ್ದೆ, ಅದೆಲ್ಲ ಕಾರ್ಬೋಹೈಡ್ರೇಟ್ಸ್. ಸೊ ಒಂದು ಅಂಶ ಏನು ಮಾಡಬೇಕು, 25% ಅಷ್ಟೇ ನಾವು ಈ ಕಾರ್ಬೋಹೈಡ್ರೇಟ್ಸ್ಗೆ ಕೊಡಬೇಕಾಗುತ್ತೆ. ಓಕೆ. ಸೊ ಇನ್ನೊಂದು ಸಲ ಹೇಳ್ತೀನಿ, ಪ್ಲೇಟ್ ತೊಗೊಳ್ಳಿ, ಹಾಫ್ ಡಿವೈಡ್ ಮಾಡಿ. 50% ವೆಜಿಟೇಬಲ್ಸ್, ತರಕಾರಿ ಪಲ್ಯಗಳು, ಇನ್ 25% ಪ್ರೋಟೀನ್, ಇನ್ 25% ಕಾರ್ಬೋಹೈಡ್ರೇಟ್ಸ್, ಇನ್ 10% ಏನು ಮಾಡಬೇಕು, ಫ್ಯಾಟ್, ಒಳ್ಳೆಯ ಕೊಬ್ಬು. ಮತ್ತು ಇನ್ನೊಂದು ಮೋಸ್ಟ್ ನೆಗ್ಲೆಕ್ಟ್ ಮಾಡಿರ್ತಕ್ಕಂತಹ ಒಂದು ನ್ಯೂಟ್ರಿಯೆಂಟ್ ಅಂದರೆ ಅದು ನೀರು ಅಂತ ಹೇಳ್ಬೋದು. ಸೊ ನೀರನ್ನ ನಾವೇನು ಮಾಡಿಬಿಡ್ತೀವಿ, ನೆಗ್ಲೆಕ್ಟ್ ಮಾಡ್ತೀವಿ. ಸೊ ನೆಗ್ಲೆಕ್ಟ್ ಮಾಡಬಾರ್ದು ನೀರನ್ನ. ನೀರು ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ನಮ್ಮ ದೇಹಕ್ಕೆ ಪೋಷಣೆ ಮಾಡ್ತಕ್ಕಂತಹ ಒಂದು ಅಂಶ ಆಗಿರುತ್ತೆ. ಸೊ ಹಾಗಾಗಿ ನೀರನ್ನ ನಾವು ಬಾಯಾರಿಕೆ ಆದಾಗ ನೀರು ಕುಡಿಬೇಕು. ಮತ್ತು ಹಶ್ವಾದಾಗಲೇ ನಾವು ಊಟ ಮಾಡಬೇಕು. ಓಕೆ. ಸೊ ಈ ಅಂಶನ ಗಮನದಲ್ಲಿಟ್ಕೊಂಡ್ರೆ ಡೆಫಿನೆಟಾಗಿ ನಮಗೆ ವೆಯ್ಟ್ ಲಾಸ್ ಜರ್ನಿ ಈಸಿ ಆಗುತ್ತೆ. ಮತ್ತು ಈ ಒಂದು ನೀರು ಕುಡಿಯೋದೇನಿದೆಯಲ್ಲ, ನಾವು ನೋಟಿಸ್ ಮಾಡಬೇಕು, ನಮಗೆ ಆ್ಯಕ್ಚುಲಿ ಬಾಯಾರಿಕೆ ಆಗಿದೆನಾ ಅಥವಾ ನಮಗೆ ಹಶ್ವಾಗಿದೆನಾ ಅಂಥೇಳಿ ನೋಟಿಸ್ ಮಾಡಬೇಕು. ಸೊ ಈ ಒಂದು ಅವೇರ್ನೆಸ್ನ ಉಂಟು ಮಾಡೋದು ಯೋಗಾಭ್ಯಾಸ. ಸೊ ಯೋಗಾಭ್ಯಾಸದಿಂದ ನಮಗೆ ಒಂದು ಅವೇರ್ನೆಸ್ ಉಂಟಾಗುತ್ತೆ, ನಮಗೆ ಆ್ಯಕ್ಚುಲಿ ಹಶ್ವಾಗಿದೆನಾ ಅಥವಾ ನಮಗೆ ಬಾಯಾರಿಕೆ ಆಗ್ತಾ ಇದೆನಾ ಅಂಥೇಳಿ. ಓಕೆ. ನೆಕ್ಸ್ಟ್ 8th ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್, ನಾವು ಮಿತವಾಗಿ ಮತ್ತು ಹಿತ ಆಹಾರ ಅಂತೇಳಿ ಕರೀತಾರೆ ಆಯುರ್ವೇದದಲ್ಲಿ. ಸೊ ನಾವು ಮಿತ ಆಹಾರನ ಯೂಸ್ ಮಾಡಬೇಕು. ಮತ್ತು 80% ಅಟ್ಲೀಸ್ಟ್ 80% ನಮ್ಮ ಹೊಟ್ಟೆ ಫುಲ್ ಇರಬೇಕು. ಇನ್ನು 20% ಖಾಲಿ ಬಿಡಬೇಕಾಗುತ್ತೆ, ಅದಕ್ಕೆ ಡೈಜೆಷನ್ ಆಗಲಿಕ್ಕೋಸ್ಕರ. ಸೊ ಮಿತ ಆಹಾರನ ತೊಗೋಬೇಕು ಅಂತೇಳಿ ಹೇಳ್ತಾರೆ. ಮತ್ತು ಮೈಂಡ್ಫುಲ್ ಈಟಿಂಗ್ ಅಂತ ಹೇಳಿ ಕರೀತಾರೆ. ಸೊ ಮೈಂಡ್ಫುಲ್ ಈಟಿಂಗ್ ಅಂತ ಅಂದರೆ ನಾವು ನಮ್ಮ ಪ್ರಜ್ಞೆಯಿಂದ ನಾವು ಊಟ ಮಾಡಬೇಕು. ಓಕೆ. ಅವೇನು ತಿಂತಾಯಿದ್ದೀವಿ, ಯಾಕೆ ತಿಂತಾಯಿದ್ದೀವಿ, ಎಷ್ಟು ತಿಂತಾಯಿದ್ದೀವಿ ಅನ್ನೋದೊಂದು ಪ್ರಜ್ಞೆ ಇದ್ದರೆ ಸಾಕು, ನಮಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ತುಂಬಾ ಸುಲಭ ಆಗುತ್ತೆ. ಸೊ ಸ್ಯಾಟಿಸ್ಫೈ ಆಗಿ ಮೈಂಡ್ಫುಲ್ಲಾಗಿ ಊಟ ಮಾಡಬೇಕು. ಮಿತ ಆಹಾರ, ಹಿತ ಆಹಾರ. ಓಕೆ. ಈ ಒಂದು ಅಂಶ ಏನಿದೆಯಲ್ಲ, ಇದರಲ್ಲಿ ಒಂದು ಗಾದೆ ಮಾತಿದೆ. ಸೊ 1 ಹೊತ್ತು ತಿನ್ನುವವನು ಯೋಗಿ, 2 ಹೊತ್ತು ತಿನ್ನುವವನು ಭೋಗಿ, 3 ಹೊತ್ತು ತಿನ್ನುವವನು ರೋಗಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾವು ಈ ಒಂದು ಕಾನ್ಸೆಪ್ಟನ್ನ ಈ ಗಾದೆ ಮಾತಿಗೆ ಕಂಪ್ಯಾರಿಸನ್ ಮಾಡ್ಕೋಬೋದು. ಸೊ ನಾವು ಸ್ಯಾಟಿಸ್ಫೈ ಆಗಿ ಮಿತವಾಗಿ ಆಹಾರನ ಸೇವನೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಓಕೆ. ನೆಕ್ಸ್ಟ್ 9th ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್, ನಾವು 8 ಗಂಟೆ ಒಳಗೆ ನಾವು ಊಟ ಮಾಡಬೇಕಾಗುತ್ತೆ. ಸೊ ರಾತ್ರಿ ನಾವು ಎಷ್ಟು ಲೇಟಾಗಿ ಊಟ ಮಾಡ್ತೀವಲ್ಲ, ಅಷ್ಟು ನಮಗೆ ಏನಾಗುತ್ತೆ, ಫ್ಯಾಟ್ ಡೆಪಾಸಿಷನ್ ಆಗಿಬಿಡುತ್ತೆ. ಸೊ ಊಟ ಮಾಡಿದ ತಕ್ಷಣ ಮಲ್ಕೊಂಡ್ರೆ ಡೆಫಿನೆಟಾಗಿ ನಮ್ಮ ವೆಯ್ಟ್ ಗೇನ್ ಆಗುತ್ತೆ. ಸೊ ಹಾಗಾಗಿ 8 ಗಂಟೆಗೆ ಊಟ ಮಾಡಿದ್ರೆ 10 ಗಂಟೆ 9:30 ಅಷ್ಟೊತ್ತಿಗೆ ನೀವು 10 ಗಂಟೆ ಅಷ್ಟೊತ್ತಿಗೆ ಮಲ್ಕೊಂಡ್ರೆ 2 ಅವರ್ಸ್ ಗ್ಯಾಪ್ ಬಿಟ್ಟು ನಂತರ ನೀವು ಮಲ್ಕೋಬೋದು. ಓಕೆ. ಇದರಿಂದ ವೆಯ್ಟ್ ಮೇಂಟೈನ್ ಆಗುತ್ತೆ. ಓಕೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್, ಅದು ವಾಟರ್.
ಸೊ ವಾಟರ್ ನಾನು ಮೊದಲೇ ಹೇಳ್ದಾಗ್ಲೇ ತುಂಬಾ ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ನ್ಯೂಟ್ರಿಯೆಂಟ್ ಹೇಳ್ಬೋದು. ಈ ವಾಟರ್ನ, ನೀರನ್ನ ಕುಡಿಯೋದನ್ನು ಖಂಡಿತ ಮರಿಬೇಡ್ರಿ. ಓಕೆ, ಸೊ ಇದಾಗಿತ್ತು 10 ಇಂಪಾರ್ಟೆಂಟ್ ಆದಂತಹ ಒಂದು ಟಿಪ್ಸ್ ಆಗಿತ್ತು. ಸೊ ಡೆಫಿನೆಟಾಗಿ ಈ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿ. ಸೊ ನಾನು ಮೊದಲೇ ಹೇಳ್ದಾಗಲೇ ನಮ್ಮ ವೆಯ್ಟ್ನ ಮೇಂಟೈನ್ ಮಾಡ್ತಕ್ಕಂಥದ್ದು ಆಹಾರ, ನಂತರ ಎಕ್ಸಸೈಸ್. ಸೊ 80% ಆಫ್ ವೆಯ್ಟ್, 80% ಆಫ್ ನಮ್ಮ ವೆಯ್ಟ್ ಮೇಂಟೈನ್ ಮಾಡೋದು 80% ಡಯಟ್. ಓಕೆ, ಬ್ಯಾಲೆನ್ಸ್ಡ್ ಡಯಟ್. ಇನ್ನು 20% ಏನಿದೆಯಲ್ಲ ಎಕ್ಸಸೈಸ್ ಕೊಡ್ಬೋದು, ಯೋಗಾಸನಕ್ಕೆ ಕೊಡ್ಬೋದು, ಅಥವಾ ಜಿಮ್ಗೆ ಹೋಗ್ಬೋದು. 20% ನೀವು ಇದನ್ನು ಮಾಡ್ಕೋತಾ ನೀವು ವೆಯ್ಟ್ನ ಮೇಂಟೈನ್ ಮಾಡಬಹುದು. ಬಟ್ 80% ಏನು ನೀವು ಫುಡ್ ಮೇಲೇ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಹಾಗಾಗಿ ನಮ್ಮ ಫುಡ್ಡನ್ನು ನಾವು ಡೆಫಿನೆಟಾಗಿ ಈ ಒಂದು ಮೈಂಡ್ಫುಲ್ಲಾಗಿ ನಾವು ಫುಡ್ನ ನಾವು ಸೇವನೆ ಮಾಡಬೇಕು. ಜೊತೆಗೆ ಎಕ್ಸಸೈಸ್ ಮಾಡೋದ್ರಿಂದ ಖಂಡಿತ ನಮಗೆ ಫ್ಯೂಚರಲ್ಲಿ BP ಆಗಲಿ, ಶುಗರ್ ಆಗಲಿ, ಮತ್ತು ಕೊಲೆಸ್ಟ್ರಾಲ್ ಆಗಲಿ, ಸೊ ಈ ಅಂಶಗಳು, ಈ ರೋಗಗಳನ್ನು ನಾವು ಡೆಫಿನೆಟಾಗಿ ಅವಾಯ್ಡ್ ಮಾಡ್ಬೋದಲ್ಲ. ಸೊ ಇದಾಗಿತ್ತು ಇವತ್ತಿನ ಒಂದು ಟಾಪಿಕ್. ಹೋಪ್ ನಿಮಗೆ ಒಂದು ಟಿಪ್ಸ್ಗಳು ನೀವು ಪ್ರಾಕ್ಟಿಕಲಾಗಿ ಇದನ್ನು ಯೂಸ್ ಮಾಡ್ತೀರಾ ಅಂಥೇಳಿ ನಾನು ಭಾವಿಸ್ತೀನಿ. ಸೊ ಡೆಫಿನೆಟಾಗಿ ಮರಿಬೇಡ್ರಿ, ಡಿಜಿಟಲ್ ವೇಯಿಂಗ್ ಮಿಷಿನ್ನ ಪರ್ಚೇಸ್ ಮಾಡಿ, ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿ, ವೆಯ್ಟ್ನ ಚೆಕ್ ಮಾಡ್ಕೊಳ್ಳಿ. ಡೆಫಿನೆಟಾಗಿ ನಿಮ್ಮ ವೆಯ್ಟ್ ಕಡಿಮೆ ಆಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ಒಂದು ವೆಯ್ಟ್ ಲಾಸ್ ಟಿಪ್ಸ್. ನಿಮಗೆ ಡೆಫಿನೆಟಾಗಿ ಯೂಸ್ಫುಲ್ ಆಗುತ್ತೆ ಅಂಥೇಳಿ ಭಾವಿಸ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ. ಜೊತೆಗೆ ಯಾರು ತೂಕ ಜಾಸ್ತಿ ಇರ್ತಾರಲ್ಲ, ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆ, ನಿಮಗೆ ನಾನು ಮತ್ತೆ ಇನ್ನೊಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನಮಸ್ತೆ.